ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಸ್ವಾಗತ. ಇವಾಗ MP ಇಲೆಕ್ಷನ್ ನಡೀತಾ ಇರುವಾಗ ನಾವು ನಮ್ಮ ಚಾನಲಿಂದ ಕರ್ನಾಟಕದ 28 ಕ್ಷೇತ್ರಗಳ ಬಗ್ಗೆ ಒಂದು ವಿಶ್ಲೇಷಣೆ ತಮ್ಮ ಮುಂದೆ ಇಟ್ಟು ಹಾಗೂ ಆಯಾ ಕ್ಷೇತ್ರಗಳ ವಿನ್ನಿಂಗ್ ಪ್ರಾಬಬಿಲಿಟಿ, ಯಾವ ಕ್ಯಾಂಡಿಡೇಟ್ ವಿನ್ ಆಗ್ಬೋದು, ಯಾವ ಕ್ಯಾಂಡಿಡೇಟ್ ವಿನ್ ಆಗದೇ ಇರ್ಬೋದು ಅನ್ನುವಂಥ ಒಂದು ವಿಶ್ಲೇಷಣೆ ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಈ ಸೀರೀಸ್ನಲ್ಲಿ ನಾವು ಈ ಸಲ ಈ ಸಂಚಿಕೆಯಲ್ಲಿ ಬೀದರ್ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ಮಾತಾಡೋಣ. ಬೀದರ್ ಕಾನ್ಸ್ಟಿಟ್ಯೂಯೆನ್ಸಿ ಕೂಡ 14 ಕ್ಷೇತ್ರಗಳ ಜೊತೆಗೇನೆ 7th ಮೇಗೆ ಇಲೆಕ್ಷನ್ನಿಗೆ ಹೋಗುತ್ತೆ. ಈ ಬೀದರ್ ಕ್ಷೇತ್ರದಲ್ಲಿ 2024 ಈ ವರ್ಷ ಈಗ ಇಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋ ಕಂಟೆಸ್ಟೆಂಟ್ಸ್ ಯಾರಾದರೆ BJP ಅಥವಾ NDA ಇಂದ ಭಗವಂತ ಖೂಬಾ ಅವರು ಲಾಸ್ಟ್ ಟೈಮ್ 2019 ಕೂಡ ಅವರೇ MP ಆಗಿದ್ದರು. ಹಾಗೂ ಅವರ ಅಗೇನ್ಸ್ಟ್ ಆಗಿ ಕಾಂಗ್ರೆಸ್ ಅಥವಾ ಇಂಡಿಯಾ ಅಲಯನ್ಸಿಂದ ಸಾಗರ್ ಖಂಡ್ರೆ ಅವರು ಈಶ್ವರ್ ಖಂಡ್ರೆ ಅವರ ಮಗ. ಹಾಗೂ ಈ ಕ್ಷೇತ್ರದ ಬಗ್ಗೆ ನಾವು ಇನ್ನು 2 ಇಲೆಕ್ಷನ್ ಹಿಂದಿಂದ ಕೂಡ ನೋಡ್ತಾ ಬಂದರೆ 2019ನಲ್ಲಿ ಈ ಕ್ಷೇತ್ರದಲ್ಲಿ ಭಗವಂತ ಖೂಬಾ BJPಯಿಂದ ಕಂಟೆಸ್ಟ್ ಮಾಡಿದರು. ಅವರ ಅಗೇನ್ಸ್ಟ್ ಇವಾಗ ಯಾರು ಸಾಗರ್ ಖಂಡ್ರೆ ಇದ್ದಾರೆ ಇವ್ರ ತಂದೆಯವರು ಅಂದರೆ ಈಶ್ವರ್ ಖಂಡ್ರೆಯವರು ಇವ್ರ ಅಗೇನ್ಸ್ಟ್ ಕಂಟೆಸ್ಟ್ ಮಾಡಿದರು. ಈಶ್ವರ್ ಖಂಡ್ರೆಯವರು ಸೋತರು. ಖೂಬಾ ಅವರಿಗೆ ಆ ಇಲೆಕ್ಷನ್ನಲ್ಲಿ 2019 ಇಲೆಕ್ಷನ್ನಲ್ಲಿ 5,85,000 ಓಟು ಅಂದರೆ 52.41% ಓಟು ಬಂದಿತ್ತು. ಹಾಗೂ ಈಶ್ವರ್ ಖಂಡ್ರೆ ಅವರಿಗೆ 4,69,000 ಓಟು ಅಂದರೆ 41.95% ಓಟು ಈಶ್ವರ್ ಖಂಡ್ರೆ ಅವರು ತಗೊಂಡಿದ್ರು. ಇಲ್ಲಿ ಈಶ್ವರ್ ಖಂಡ್ರೆ ಅವರು 1,16,000 ಓಟಿಂದ ಸೋತಿದ್ರು. ಇದಕ್ಕಿಂತ ಇನ್ನೂ ಒಂದು ಇಲೆಕ್ಷನ್ ಹಿಂದೆ ಹೋಗೋದಾದ್ರೆ 2019ನಲ್ಲಿ ಈ ಕ್ಷೇತ್ರದಲ್ಲಿ ಧರಮ್ ಸಿಂಗು ಭಗವಂತ ಖೂಬಾ ಅಗೇನ್ಸ್ಟ್ ಆಗಿ ಕಂಟೆಸ್ಟ್ ಮಾಡಿ ಧರಮ್ ಸಿಂಗ್ ಅವರು ಸೋತರು. ಖೂಬಾ ಅವರು ವಿನ್ ಆದರು 2014ನಲ್ಲಿ. ಆವಾಗ ಕೂಡ ಭಗವಂತ ಖೂಬಾ ಅವರು 47.87% ಓಟ್ ತಗೊಂಡಿದ್ರು. ಧರಮ್ ಸಿಂಗ್ ಅವರು ಬರೀ 38.26% ಓಟ್ ತಗೊಂಡು ಸೋತರು. ಯಾವಾಗ 2014ನಲ್ಲಿ. ಇನ್ನು ಈ ಕ್ಷೇತ್ರದ MLA ಸೆಗ್ಮೆಂಟ್ ಬಗ್ಗೆ ಮಾತಾಡೋದು, ಇದು ಕೂಡ 8 MLA ಕಾನ್ಸ್ಟಿಟ್ಯೂಯೆನ್ಸಿ ಒಟ್ಟಾಗಿ ಒಂದು ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಆಗಿದೆ. ಇಲ್ಲಿ ಬೀದರ್ ಸೌತ್, ಔರಾದ್, ಭಾಲ್ಕಿ, ಬಸವ ಕಲ್ಯಾಣ, ಹುಮ್ನಾಬಾದ್, ಅಲಂದ ಹಾಗೂ ಚಿಂಚೋಳಿ ಕ್ಷೇತ್ರ 8 MLA ಕ್ಷೇತ್ರಗಳು ಒಳಗೊಂಡ ಈ MP ಕ್ಷೇತ್ರ ಆಗಿದೆ. ಇಲ್ಲಿ 3 ಕಾಂಗ್ರೆಸ್ MLAಗಳಿದ್ದಾರೆ ಹಾಗೂ 5 BJP MLA ಇದ್ದಾರೆ. ಇಲ್ಲಿ ಜನಸಂಖ್ಯೆ ಟೋಟಲ್ ವೋಟರ್ಸ್ ನೋಡೋದಾದರೆ ಅಪ್ರಾಕ್ಸಿಮೇಟ್ಲಿ 18,92,000 ವೋಟರ್ಸ್ ಇದ್ದಾರೆ. ಆ ವೋಟರ್ಸ್ನಲ್ಲಿ ಮೇಲ್ ವೋಟರ್ 9,71,000 ಇದ್ದರೆ ಫೀಮೇಲ್ ವೋಟರ್ 9,21,000 ಇದ್ದಾರೆ ಟೋಟಲ್ ವೋಟರ್ಸ್. ಈ ಕ್ಷೇತ್ರದ ಜಾತಿ ಲೆಕ್ಕಾಚಾರ ತಗೊಳ್ಳೋದಾದರೆ ಇಲ್ಲಿ ಕೂಡ ವೀರಶೈವ ಲಿಂಗಾಯತ್ಸು ಮೆಜಾರಿಟಿ ವೋಟರ್ಸ್ ಇದ್ದಾರೆ. ವೀರಶೈವ ಲಿಂಗಾಯತ್ಸು ಹೈಯೆಸ್ಟ್ ನಂಬರ್ ಆಫ್ ವೋಟರ್ಸ್ ಇದ್ದರೆ ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿ SC/STಗಳಿದ್ದಾರೆ. SC/ST ವೋಟರ್ಸು. ಅದಾದ ನಂತರ OBC ವೋಟರ್ಸ್ ಇದ್ದಾರೆ. ಇಲ್ಲಿ ಇನ್ನೊಂದು ಹೈಯೆಸ್ಟ್ ಕಮ್ಯುನಿಟಿ ಇರೋದು ಮರಾಠ ಮತ್ತು ಬಂಜಾರ ಕಮ್ಯುನಿಟಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಆದ್ದರಿಂದ ಈ ಒಂದು ಪಾಯಿಂಟು 2 ಮರಾಠ ಮತ್ತು ಬಂಜಾರ ಮೆಜಾರಿಟಿ ಇರೋದು ಹಾಗೂ ಮರಾಠ ಕಮ್ಯುನಿಟಿಯಿಂದ ಡಾಕ್ಟರ್ ದಿನಕರ್ ಮೋರೆ ಅನ್ನುವಂಥವ್ರು ಇಂಡಿಪೆಂಡೆಂಟ್ ಆಗಿ ಇಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಮತ್ತು BJP ಇಬ್ಬರಿಗೂ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ನಾವು ಪಾರ್ಟಿ ಇವರ ಕಂಟೆಸ್ಟೆಂಟ್ಗಳ ಪ್ಲಸ್ ಮತ್ತು ಮೈನಸ್ ನೋಡೋದಾದರೆ ಭಗವಂತ ಖೂಬಾ ಅವರ ಪ್ಲಸ್ ಏನಂದರೆ ಅವರು 5 MLA ಅವರಿಗೆ ಇಲ್ಲಿ ಸಪೋರ್ಟ್ ಮಾಡಲಿಕ್ಕಿದ್ದಾರೆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ. ಮತ್ತು BJP ವೋಟರ್ಸ್ ಸ್ಟ್ರಾಂಗ್ ಇದೆ. BJP ಇವಾಗಲ್ಲ, ಮೊದಲಿಂದನೂ ಒಂದು ಬೀದರ್ ಇವತ್ತಲ್ಲ, ಮೊದಲಿಂದನೂ ಒಂದು BJP ಸ್ಟ್ರಾಂಗ್ ಹೋಲ್ಡ್ ಆಗಿಯೇ ಇತ್ತು. ಇವಾಗ ಭಗವಂತ ಖೂಬಾ ಕೂಡ 2-3 ಟರ್ಮಿಂದ ಇಲ್ಲಿ ವಿನ್ ಆಗ್ತಾನೆ ಇದ್ದಾರೆ. ಇದು BJP ಸ್ಟ್ರಾಂಗ್ ಹೋಲ್ಡ್ ಕಾನ್ಸ್ಟಿಟ್ಯೂಯೆನ್ಸಿ ಆದ್ದರಿಂದ ಖೂಬಾ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಸಿಗುತ್ತೆ. ಮತ್ತು ಮೋದಿಯವರ ಹವಾ ಜೋರಾಗಿದೆ. ಇದು ಮಹಾರಾಷ್ಟ್ರಕ್ಕೆ ಭಾಳ ಹತ್ತಿರ ಆಗಿರೋದ್ರಿಂದ ಮರಾಠಿಗಳು ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ.
ಇದು ಖೂಬಾ ಅವರಿಗೆ ಈ ಲೆಕ್ಕದಲ್ಲಿ ಪ್ಲಸ್ ಪಾಯಿಂಟ್ ಇದೆ. ಇನ್ನೊಂದು ಮರಾಠರ ಮೈನಸ್ ಪಾಯಿಂಟು ನೆಕ್ಸ್ಟ್ ಮೈನಸಲ್ಲಿ ಬರುತ್ತೆ ಹೇಳ್ತೇನೆ. ಹಾಗೂ ಎಕ್ಸ್ಪೀರಿಯನ್ಸ್ ಇವರಿಗೆ ಭಗವಂತ್ ಖೂಬಾ ಆ್ಯಸ್ ಎ ಸೆಂಟ್ರಲ್ ಮಿನಿಸ್ಟರ್ ಆಗಿ ಕೂಡ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇದಿಷ್ಟು ಅವರ ಪ್ಲಸ್ ಪಾಯಿಂಟ್ ಆದರೆ, ಅವರ ಮೈನಸ್ ಪಾಯಿಂಟ್ ಏನಂದರೆ ಅವರ ಅಗೇನ್ಸ್ಟ್ ನಿಂತವರು ಕೂಡ ವೀರಶೈವ ಲಿಂಗಾಯತವರೇ ಅವರ ಅಪೋನೆಂಟು. ಮತ್ತು ಒಬ್ಬ ಇಂಡಿಪೆಂಡೆಂಟು ಮರಾಠ ಕಮ್ಯುನಿಟಿಯಿಂದ ಕಂಟೆಸ್ಟ್ ಮಾಡ್ತಾರೆ. ಇದು ಇವರಿಗೂ ಮೈನಸ್ ಪಾಯಿಂಟ್ ಆಗುತ್ತೆ, ಕಾಂಗ್ರೆಸ್ನವರಿಗೂ ಮೈನಸ್ ಪಾಯಿಂಟ್ ಆಗುತ್ತೆ. ಡಾಕ್ಟರ್ ದಿನಕರ್ ಮೋರೆ ಅಂತ ಒಬ್ಬರು BJP ಇಂಡಿಪೆಂಡೆಂಟ್ ಆಗಿ ಮರಾಠ ಕಮ್ಯುನಿಟಿಯಿಂದ ಕಂಟೆಸ್ಟ್ ಮಾಡ್ತಾರೆ. ಹಾಗೂ ಇವರ ಸಿಲೆಕ್ಷನ್ ಮಾಡುವಾಗಲೇ ಕ್ಷೇತ್ರದಲ್ಲಿ ಸಾಕಷ್ಟು ಅಪೋಸಿಷನ್ ಇರೋದ್ರಿಂದ ಇಲ್ಲಿ ಲೋಯರ್ ಲೆವೆಲ್ ವಾಲಂಟಿಯರಿಂದ ಇವರಿಗೆ ಸ್ವಲ್ಪ ಒಳ ಏಟು ಬಿದ್ದರೂ ಬೀಳ್ಬೋದು. ಆದರೆ ಆ ಒಳ ಏಟು ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಮೋದಿ ಹವಾ ಎದುರು ಒಳ ಏಟು ಏನೂ ಪರಿಣಾಮ ಬೀರಲಿಕ್ಕಿಲ್ಲ. ಆದರೂ ಅದನ್ನು ನಾವು ಮೈನಸ್ ಪಾಯಿಂಟ್ ಆಗಿ ತಗೊಂಡಿದ್ದೇವೆ. ಇನ್ನು ನಾವು ಈ ಸಾಗರ್ ಖಂಡ್ರೆ ಅವರ ಪ್ಲಸ್ ಆ್ಯಂಡ್ ಮೈನಸ್ ನೋಡೋದಾದರೆ, ಖಂಡ್ರೆ ಅವರಿಗೆ ಪ್ಲಸ್ ಆಗಿರೋದು ಸೇಮ್ ಆ್ಯಸ್ ಎನಿ ಅದರ್ ಕಾನ್ಸ್ಟಿಟ್ಯೂನ್ಸಿ ಇನ್ ಕರ್ನಾಟಕ. ಸ್ಟೇಟ್ ಗೌರ್ಮೆಂಟಿನ ಪಂಚ ಗ್ಯಾರಂಟಿಗಳು ಸಾಗರ್ ಖಂಡ್ರೆಗೆ ಪ್ಲಸ್ ಆಗಿ ಪರಿಗಣಿಸ್ಬೋದು. ಮತ್ತು ಈಸ್ ವೆರಿ ಯಂಗ್ ಕಂಟೆಸ್ಟೆಂಟ್, ಥರ್ಡ್ ಜನರೇಷನ್ ಕಂಟೆಸ್ಟೆಂಟ್. ಅವರ ಅಪ್ಪ ಈಶ್ವರ್ ಖಂಡ್ರೆ, ತಾತ ಭೀಮಣ್ಣ ಖಂಡ್ರೆ, ಅಲ್ಲಿಂದನೂ ಈ ಪೊಲಿಟಿಕ್ಸಿಗೆ ಬರ್ತಾ ಇದೆ. ವೆರಿ ಯಂಗ್ ಕಾನ್ಸೆಪ್ಟ್. ಫಾದರ್ ಈಶ್ವರ್, ಭೀಮಣ್ಣ, ರೀಚೇಬಲ್ ಟು ಕಾಮನ್ ಮ್ಯಾನ್ ಅಂತ ಇವರಿಗೆಲ್ಲೊಂದು ಹೆಸರಿದೆ. ಆ ಕ್ಷೇತ್ರ ಬೀದರ್ದಲ್ಲಿ ಇವರು ಯಾರು ಬೇಕಾದರೂ ಇವ್ರನ್ನ ಹೋಗಿ ಮಾತಾಡಿಸ್ಬೋದು. ಎಜುಕೇಟೆಡ್ ಪರ್ಸನ್ನು, ಪೊಲಿಟಿಕಲ್ ಫ್ಯಾಮಿಲಿ. ಇದಿಷ್ಟು ಇವರ ಪ್ಲಸ್ ಪಾಯಿಂಟ್. ಪ್ಲಸ್ ಇವರು ವೀರಶೈವರು, ಇವರು ಕೂಡ ಇದಿಷ್ಟು ಇವ್ರಿಗೆ ಪ್ಲಸ್ ಪಾಯಿಂಟ್. ಆದರೆ ಇವ್ರಿಗೆ ಮೈನಸ್ ಪಾಯಿಂಟ್ ಏನು ಅಂದರೆ ಇಲೆಕ್ಷನ್ ರಾಜಕೀಯ, ಅಂದರೆ ಇಲೆಕ್ಷನ್ ಪಾಲಿಟಿಕ್ಸ್ಗೆ ಇವರು ಹೊಸಬ್ರು. ಇಲೆಕ್ಷನ್ ಫೈಟ್ ಮಾಡಿ ಅಭ್ಯಾಸ ಇಲ್ಲ. ವ್ಯಾರೆಸ್ ಇವರು ಅಪೋನೆಂಟು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಭಗವಂತ್ ಖೂಬಾ. ಹಾಗೂ ಕಾಂಗ್ರೆಸ್ಸಿನ ಬರೀ 3 MLAs ಇದ್ದಾರೆ. ಇದು ಕೂಡ ಅವರಿಗೆ ಮೈನಸ್ ಪಾಯಿಂಟ್ ಆಗುತ್ತೆ. ಮತ್ತು ಕುಟುಂಬ ರಾಜಕಾರಣ, ಮೋದಿಯವರು ಆಗಾಗಲೇ ಹೇಳ್ತಾ ಇರೋ ಪ್ರಕಾರ ಡೈನಾಸ್ಟಿಕ್ ಪಾಲಿಟಿಕ್ಸ್, ಅಪ್ಪ ತಾತ ಎಲ್ಲ MLA MP ಆಗಿದ್ದವರು, ಅದು ಕೂಡ ಇವರಿಗೆ ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸಬಹುದು. ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿದ ಮೇಲೆ ಇವರಿಬ್ಬರಲ್ಲಿ ನಮ್ಮ ಒಂದು ಚಾನಲ್ನಿಂದ, ನಮ್ಮ ವಾಹಿನಿಯವರು ನಾವು ಕ್ಯಾಲ್ಕುಲೇಟ್ ಮಾಡಿದ ಅವರ ವಿನ್ನಿಂಗ್ ಪರ್ಸೆಂಟೇಜ್, ವಿನ್ನಿಂಗ್ ಪ್ರಾಬಬಿಲಿಟಿ ಕೊಡೋದಾದರೆ, ನಾವು ನಮ್ಮ ಚಾನಲಿಂದ ಭಗವಂತ್ ಖೂಬಾ ಅವರಿಗೆ 55% ವಿನ್ನಿಂಗ್ ಚಾನ್ಸ್ ಕೊಡ್ತಾ ಇದ್ದೇವೆ. ಸೊ ಭಗವಂತ್ ಖೂಬಾ BJP ಆರ್ NDA ಕ್ಯಾಂಡಿಡೇಟ್ 55%, ಮತ್ತು ಸಾಗರ್ ಖಂಡ್ರೆ ಕಾಂಗ್ರೆಸ್ ಅಥವಾ NDA ಅಲೈನ್ಸ್ಗೆ 45% ವಿನ್ನಿಂಗ್ ಪ್ರಾಬಬಿಲಿಟಿ ಕೊಡ್ತಾ ಇದ್ದೇವೆ. ಸೊ ಖೂಬಾ ಆ್ಯಂಡ್ ಖಂಡ್ರೆ 55 ಮತ್ತು 45% ನಮ್ಮ ವಾಹಿನಿಯ ವಿನ್ನಿಂಗ್ ಪರ್ಸೆಂಟೇಜ್. ಇದು ಆ್ಯಸ್ ಆನ್ ಟುಡೇ. ಇನ್ನು ಇಲೆಕ್ಷನ್ಗೆ 4-5 ದಿವಸ ಇದೆ. ಎನಿ ಟೈಮ್ ಇಟ್ ಮೇ ಚೇಂಜ್. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ಒಂದು ವಿಶ್ಲೇಷಣೆ ಹಾಗೂ ವಿನ್ನಿಂಗ್ ಪ್ರಾಬಬಿಲಿಟಿ ಆಗಿತ್ತು. ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಗಳನ್ನು ದಯವಿಟ್ಟು ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಮಸ್ಕಾರ.